ಅವರೆಲ್ಲ ಜೀವ ಉಳಿಸೋ ರಕ್ಷಕರು. 24 ತಾಸು ಹಗಲು ഇരുಳು ಅನ್ನದೇ ಕಾರ್ಯನಿರ್ವಹಿಸುವರು. ಅಂಥ ವಾರಿಯರ್ಸ್ಗೆ ಕಳೆದ 4 ತಿಂಗಳಿನಿಂದ ಸಂಬಳವೇ ಇಲ್ಲದೆ ಜೀವನ ಕಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಸಂಬಳ ಕೊಡಿ ಅಂತ ಕಚೇರಿಗಳಿಗೆ ಅಲೆದಾಡ್ತಾ ಇದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸಿಟಿ ಒಳಗೆ ಟ್ರಾಫಿಕ್ನಲ್ಲಿಯೂ ಕೂಡ ಆಂಬ್ಯುಲೆನ್ಸ್ ಸೈರನ್ ಹಾಕಿದ್ರೆ ಎಂತಹವರು ದಾರಿ ಬಿಟ್ಟು ಕೊಡ್ತಾರೆ. ಒಮ್ಮೊಮ್ಮೆ ತಮ್ಮ ಜೀವ ಒತ್ತೆ ಇಟ್ಟು ಕೆಲಸ ಮಾಡ್ತಾರೆ. ಅಂತಹ ಆಂಬ್ಯುಲೆನ್ಸ್ ಡ್ರೈವರ್ ಮತ್ತು ಸಿಸ್ಟರ್ಗಳಿಗೆ ಕಳೆದ 4 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಜನರಿಗೆ ತುರ್ತು ಚಿಕಿತ್ಸೆ ಸಿಗಲೆಂದು ಆರಂಭವಾದ 108 ಆಂಬ್ಯುಲೆನ್ಸ್ ಸೇವೆಗೆ ಮಂಕು ಕವಿದಿದೆ. ಜೀವಿಕೆ ಸಂಸ್ಥೆಯ ಬೇಜವಾಬ್ದಾರಿಯಿಂದ ಚಾಲಕರ ಬದುಕು ಅತಂತ್ರವಾಗಿದೆ. ಈ ಯಾವುದೇ ಸಂದರ್ಭದಲ್ಲೂ ನಮ್ಮ ವೇತನ ಕಡಿತಗೊಳಿಸದೇನೆ ಈಗ ಬಾಕಿ ಇರ್ತಕ್ಕಂಥ ವೇತನ ಆದಷ್ಟು ಬೇಗ 10 ದಿನದೊಳಗಾಗಿ ನಮ್ದು, ಯಾಕಂತ ಹೇಳಿದ್ರೆ ತುರ್ತು ಸೇವೆ ಆಗಿರೋದ್ರಿಂದ ಹೆಲ್ತ್ ಎಮರ್ಜೆನ್ಸಿ, ನಾವು ಕೋವಿಡ್ ಅಂತ ಸಂದರ್ಭದಲ್ಲಿ ಫ್ರಂಟ್ ಲೈನ್ ವಾರಿಯರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ನಮಗೆ ಈ ಸ್ಥಿತಿ ಬಂದೊದಗಿದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ನಮ್ಮ ತಂದೆ ತಾಯಿಗಳ ಆರೋಗ್ಯ ಕಾಪಾಡೋಕ್ಕಾಗಿರ್ಬೋದು, ನಮ್ಮ ಕುಟುಂಬ ನಿರ್ವಹಣೆಗೆ ತುಂಬ ಕಷ್ಟಕರವಾದ ದಿನಗಳು ಬಂದೊದಗಿದ್ದಾವೆ. ನಮ್ಮ ರಾಜ್ಯ ಸಚಿವರು ಸಂಬಂಧಪಟ್ಟ ನಮ್ಮ ಸಂಸ್ಥೆಯ ಅಧಿಕಾರಿಗಳನ್ನು ಒಳಗೊಂಡಂತೆ ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಆಡಿ ಅವರು ನಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಡ್ತಾರೆ ಅನ್ನೋ ಅಪಾರವಾದ ನಂಬಿಕೆ ಇಟ್ಕೊಂಡು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕೆಲ ದಿನಗಳ ಹಿಂದೆ ಅಷ್ಟೇ ಚಾಲಕರು ಸಂಬಳ ಆಗಿಲ್ಲ ಅಂತ ಜಿಕೆವಿ ಬಳಿ ಅಳಲು ತೋಡಿಕೊಂಡಿದ್ದರು. ಬಾಕಿ ಸಂಬಳ ನೀಡಲು ವಿಳಂಬ ಮಾಡಿದ್ದಕ್ಕೆ ಸಿಡಿದೆದ್ದಿದ್ದ ಚಾಲಕರನ್ನ ಸಮಾಧಾನ ಪಡಿಸಲು ಜಿಬಿಕೆ 1 ವಾರದ ಗಡುವು ತೆಗೆದುಕೊಂಡಿತ್ತು. ಸದ್ಯ ತೆಗೆದುಕೊಂಡ ಗಡುವು ಮುಗಿದಿದ್ರೂ ಚಾಲಕರಿಗೆ ಸೇರಬೇಕಿದ್ದ ವೇತನ ಕೈ ಸೇರಿಲ್ಲ. ಸರಿಯಾದ ಮಾಹಿತಿ ಹಾಗೂ ಸಂಬಳ ನೀಡದೆ ಹೋದರೆ ಕಠಿಣ ಕ್ರಮಕ್ಕೆ ಮುಂದಾಗೋದಾಗಿ ಹೇಳಿದ್ದಾರೆ. ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ಸಚಿವರು ಆದಷ್ಟು ಬೇಗ ಸ್ಪಂದಿಸ್ತಾರಾ ಅಥವಾ ದಿನ ಮುಂದೂಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ವೀರೇಶ್ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ.